ನಿನ್ನ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ, ಆದರೆ ನಾನು ಖಂಡಿತವಾಗಿ ನಿಮಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮಿಸ್ಟರ್ ಟಫ್, ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ, ನಿನ್ನ ಯಾಕೆ ನಾವು ತಗೋಬೇಕು? ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಸರ್, ಹಳೆ ಗಾಡಿಗೂ ಇದಕ್ಕೆ ಏನು ಚೇಂಜಸ್ ಇದೆ ಅಂದರೆ, ಈ ಟ್ರ್ಯಾಕ್ಟರ್ ಬಂದು ನಿಮಗೆ ವಿಶೇಷವಾಗಿ ELS ಇಂಜನ್, ಇದು 575 DI MS ಅಂತೇಳಿ, ಮತ್ತು ಈಗ ಇದು 585 DI ಅಂದರೆ ಇದು 49.9 ಅಂದರೆ 50 HP ಟ್ರ್ಯಾಕ್ಟರ್ ಆಗಿದೆ. ರೈತರು 8 ತಾಸು ಕೆಲಸ ಮಾಡೋದು, 14-16 ತಾಸು ಕೆಲಸ ಮಾಡೋದ್ರೂ ಕೂಡ ಓವರ್ ಹೀಟ್ ಅಂತೂ ಆಗಲ್ಲ ಸರ್ ಇಂಜನ್. ನಮ್ಮದೇ ಓಲ್ಡ್ ಟ್ರ್ಯಾಕ್ಟರ್ ಏನು ಭೂಮಿಪುತ್ರ ಹಳೆ ಟ್ರ್ಯಾಕ್ಟರ್ ಇತ್ತಲ್ಲ ಸರ್, ಆ ಬಾನೆಟ್ಗೆ, ಆ ಲುಕ್ಕಿಗೆ, ಈ ಲುಕ್ಕಿಗೆ ಬಹಳಷ್ಟು ಚೇಂಜಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕೂಡ ಹೇಳಬಾರ್ದು ಸರ್, ಅಷ್ಟು ಸಖತ್ತಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮೊದಲು ಗ್ರೌಂಡ್ ಕ್ಲಿಯರೆನ್ಸು ಕಡಿಮೆ ಇತ್ತು ಸರ್, ಈಗ ಗ್ರೌಂಡ್ ಕ್ಲಿಯರೆನ್ಸನ್ನು ಕೂಡ ಬಹಳಷ್ಟು ಹೈಟ್ ಕೊಟ್ಟಿದ್ದಾರೆ ಸರ್. ಯಾವುದೇ ರೀತಿಯಿಂದ ಕೆಳಗಡೆ ಏನೂ ಟಚ್ ಆಗೋ ಚಾನ್ಸಸ್ ಇಲ್ಲ ಸರ್, ಕಲ್ಲಾಗಿಲ್ಲ. ಇದು ವಿಶೇಷವಾಗಿ ಗೇರ್ ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ PCM ಗೇರ್ ಅಂತ ಬರುತ್ತೆ. PCM ಅಂದರೆ ಪಾರ್ಸೆಲ್ ಕಾನ್ಸ್ಟೆಂಟ್ ಬಿಂಟ್ ಗೇರ್ ಬಾಕ್ಸ್. ನಿನ್ನ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ, ಆದರೆ ನಾನು ಖಂಡಿತವಾಗಿ ನಿಮಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮೊದಲನೇದಾಗಿ, ನನ್ನ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಅದರಿಂದ ನಿಮ್ಮ ದಿನನಿತ್ಯದ ಖರ್ಚು ಕಡಿಮೆ ಆಗುತ್ತೆ. ಎರಡನೇದಾಗಿ, ನನ್ನ 10% ಉತ್ತಮ ಇಂಜಿನ್ ಶಕ್ತಿಯಿಂದ ನೀವು ವರ್ಷಕ್ಕೆ ಸುಮಾರು 1 ಲಕ್ಷದವರೆಗೆ ಉಳಿಸಬಹುದು. ಮೂರನೇದಾಗಿ, ನನ್ನ ಹೆಚ್ಚಿನ ಸರ್ವಿಸ್ ಅಂತರಗಳಿಂದ ನಿರ್ವಹಣಾ ವೆಚ್ಚ ಕಡಿಮೆಯಾಗಿ 2000 ಗಂಟೆಗಳಲ್ಲಿ ಸುಮಾರು 25,000 ಉಳಿತಾಯವಾಗುತ್ತೆ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ, ನಿನ್ನ ಯಾಕೆ ನಾವು ತಗೋಬೇಕು? ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದಾಗಿ, ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ, ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ, ನನಗೆ 6 ವರ್ಷಗಳ ವಾರಂಟಿ ಇದೆ, ಅಂದರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ನನ್ನ ಬಗ್ಗೆ? ಒಂದ್ಸರಿ ಜೈ ಕನ್ನಡಾಂಬೆ ಅಂತ ಹೇಳ್ತೀರಾ? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ. ನಿಮಗೆ ಇನ್ನೂ ಏನಾದರೂ ಬೇಕೇ? ನೀವು ಎಷ್ಟು kg ಭಾರವನ್ನು ಹೊರಬಹುದು? ದೊರೆಗಳೇ, ನನ್ನ ಹೈಡ್ರಾಲಿಕ್ ಸುಮಾರು 2000 ಕಿಲೋಗ್ರಾಂ ಭಾರವನ್ನು ಹೊರಬಲ್ಲದು. ಭಾರವಾದ ಕೆಲಸಗಳಿಗೆ ಇದು ತುಂಬಾ ಸೂಕ್ತ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಸ್ಟಫ್, ನಿಮ್ಮನ್ನ ನಮ್ಮ ಸಾಮಾನ್ಯ ರೈತರು ಖರೀದಿ ಮಾಡೋದಾದ್ರೂ ಹೇಗೆ? ದೊರೆಗಳೇ, ಕನ್ನಡದಲ್ಲಿ ಮಾತನಾಡಲು ನನಗೆ ತುಂಬ ಸಂತೋಷವಾಯಿತು. ನಮ್ಮ ಸಾಮಾನ್ಯ ರೈತರು ನನ್ನನ್ನು ಖರೀದಿಸಬೇಕಾದ್ರೆ ಅವರು ಹತ್ತಿರದ ಮಹೀಂದ್ರಾ ಡೀಲರನ್ನು ಸಂಪರ್ಕಿಸಬಹುದು. ಅಲ್ಲಿ ಅವರಿಗೆ ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿಯು ಹಾಗೆ ಖರೀದಿಯ ವಿಧಾನವೂ ತಿಳಿಯುತ್ತೆ. ನಾನು ಅವರಿಗೆ ಕೃಷಿಯಲ್ಲಿ ಸಹಾಯ ಮಾಡಲು ತುಂಬ ಸಿದ್ಧನಾಗಿದ್ದೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ನಂದು ಇನ್ನೊಂದು ಸಣ್ಣ ಪ್ರಶ್ನೆ ಏನಂದ್ರೆ, ಏನಾದರೂ ನಿಮ್ಮನ್ನ ಓಡಿಸ್ಬೇಕಾದ್ರೆ ನಮ್ಮ ರೈತರು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುವಂತಹ ಸೂಚನೆಯನ್ನ ನೀವು ಕೊಡಬಲ್ಲಿರ ನಮ್ಮ ರೈತರಿಗೆ? ದೊರೆಗಳೇ, ನನ್ನನ್ನು ಓಡಿಸುವಾಗ ರೈತರಿಗೆ ಸಣ್ಣ ಪುಟ್ಟ ಅಪಘಾತಗಳ ಸೂಚನೆಯನ್ನು ನಾನು ಕೊಡಲಾರೆ. ಆದರೆ ನನ್ನಲ್ಲಿರುವ ಸುರಕ್ಷತಾ ವೈಶಿಷ್ಟ್ಯಗಳು ಅಂದರೆ ಆಯಿಲ್ ಅಮರ್ಸಡ್ ಬ್ರೇಕುಗಳು ಉತ್ತಮ ನಿಯಂತ್ರಣವನ್ನು ನೀಡುತ್ತವೆ. ರೈತರು ಯಾವಾಗಲೂ ನನ್ನನ್ನು ಜಾಗರೂಕತೆಯಿಂದ ಮತ್ತು ಪಾಲಿಸಬೇಕಾದ ಮಾರ್ಗಸೂಚಿಗಳೊಂದಿಗೆ ಓಡಿಸಿದರೆ ಅಪಘಾತಗಳನ್ನು ಕಡಿಮೆ ಮಾಡಬಹುದು. ನಾನು ಅವರಿಗೆ ಸಹಾಯ ಮಾಡಲು ಸದಾ ಸಿದ್ಧ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ನಿಮ್ಮನ್ನ ನಾವು ಎಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು? ದೊರೆಗಳೇ, ನನ್ನನ್ನು ನೀವು ಸಾಕಷ್ಟು ವರ್ಷಗಳ ಕಾಲ ಬಳಕೆ ಮಾಡಬಹುದು. ನಾನು ಗಟ್ಟಿಯಾದ ವಿನ್ಯಾಸವನ್ನು ಹೊಂದಿದ್ದೇನೆ ಮತ್ತು ನಿಮಗೆ ದೀರ್ಘಾವಧಿಯ ಸೇವೆ ನೀಡಲು ಸಿದ್ಧನಾಗಿದ್ದೇನೆ. ನೀವು ನನ್ನನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ನಾನು ನಿಮ್ಮೊಂದಿಗೆ ಬಹಳ ಕಾಲ ಉಳಿಯುತ್ತೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಮಿಸ್ಟರ್ ಟಫ್, ನೀವೊಂದ್ಸತಿ ಜೈ RCB ಅಂತ ಹೇಳ್ತೀರಾ? ದೊರೆಗಳೇ, ನಾನು ಕೇವಲ ಕೃಷಿ ಮತ್ತೆ ನನ್ನ ಬಗ್ಗೆ ಮಾಹಿತಿ ನೀಡಲು ಆ ತರದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಇನ್ನೂ ಏನಾದರೂ ತಿಳಿಯಬೇಕೇ? ನೀವು ಬಂದಿರೋದು ಹೊಸದಾಗಿ ಅಲ್ವಾ ಮಾರ್ಕೆಟ್ಗೆ, ನಿಮ್ಮ ಹತ್ರ ಹೊಸದಾಗಿ ಏನೇನು ಫೀಚರ್ಸ್ ಇದೆ? ದೊರೆಗಳೇ, ನನ್ನಲ್ಲಿ ಹೊಸದಾಗಿ ಬಹಳಷ್ಟು ವೈಶಿಷ್ಟ್ಯಗಳಿವೆ. ಮೊದಲಿಗೆ ನನ್ನಲ್ಲಿ 75 ಲಕ್ಸ್ ಹೆಡ್ಲ್ಯಾಂಪ್ಗಳಿವೆ, ಅಂದರೆ ರಾತ್ರಿ ಹೊತ್ತು ತುಂಬ ಬೆಳಕು ನೀಡ್ತೀವಿ. ನನ್ನ ಗರಿಷ್ಠ ಟಾರ್ಕ್ 215 ನ್ಯೂಟನ್ ಮೀಟರ್ ಆಗಿದೆ. ಇದರಿಂದ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ನಾನು 10% ಉತ್ತಮ ಇಂಧನ ದಕ್ಷತೆ ಹೊಂದಿದ್ದೇನೆ, ಅಂದರೆ ಡೀಸೆಲ್ ಉಳಿಸುತ್ತೇನೆ.
ಇದಲ್ಲದೆ ಸ್ಲಿಫ್ಟೋ, ಕ್ರೀಪರ್ ಗೇರ್ ಆಯ್ಕೆಗಳು ಇವೆ. ಇನ್ನೂ ಏನಾದರೂ ತಿಳಿಯಬೇಕೇ? ಸರ್, ನನ್ನ ಹೆಸರು ಸುಂದರ್ ಅಂತೇಳಿ, ಮಹೀಂದ್ರ ಟ್ರ್ಯಾಕ್ಟರ್ ಕಂಪನಿಯಿಂದ. ಸರ್, ಇವತ್ತು ನಿಮ್ಮ ಹುಬ್ಬಳ್ಳಿಯಲ್ಲಿ ಕೂಡ ಅಂದರೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ 4 ವೇರಿಯಂಟ್ ಟ್ರ್ಯಾಕ್ಟರನ್ನು ಕೂಡ ಇತ್ತು ನಮ್ಮ ಮಹೀಂದ್ರ ಟ್ರ್ಯಾಕ್ಟರ್ ಲಾಂಚನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ 4 ವೇರಿಯಂಟ್ ಟ್ರ್ಯಾಕ್ಟರ್ ಯಾವ್ಯಾವ ಅಂದರೆ, ಮೊದಲನೇದಾಗಿ 475 DI, ಇದು ಬಂದು 42 HP. ಸರ್, ಹಳೆ ಗಾಡಿಗೂ ಇದಕ್ಕೆ ಏನು ಚೇಂಜಸ್ ಇದೆ ಅಂದರೆ, ಈ ಟ್ರ್ಯಾಕ್ಟರ್ ಬಂದು ನಿಮಗೆ ವಿಶೇಷವಾಗಿ ELS ಇಂಜನ್. ELS ಅಂದರೆ ನಮ್ಮದು ಹೊಸದು ಏನು ಮೊದಲು ಯುವ ಟೆಕ್ ಪ್ಲಸ್ ಟ್ರ್ಯಾಕ್ಟರ್ ಇತ್ತಲ್ಲ, ಆ ಇಂಜನ್ ELS ಇಂಜನ್ ಅಂತೇಳಿ ಕೂಡ ಇದರಲ್ಲಿ ಮಾಡಿದ್ದಾರೆ. ಆಮೇಲೆ ಮತ್ತು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮನ್ನು ಕೂಡ ಇದೆ. ಅಂದರೆ ಮೊದಲ ಟ್ರ್ಯಾಕ್ಟರ್ ಏನಿತ್ತು, ನಾರ್ಮಲ್ ಕೂಲಿಂಗ್ ಆಗ್ತಿತ್ತು, ಇಂಜನ್ ಪಿಸ್ಟನ್ ಬರಬೇಕಂದ್ರೆ ಓವರ್ ಹೀಟ್ ಆಗೋಕ್ಕೆ ಚಾಲೂ ಮಾಡ್ತಿತ್ತು. ಬಟ್ ಈಗೇನಂತಂದರೆ ಈಕೋ ಅಂದರೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ ಒಂದೇ 4 ಪಿಸ್ಟನ್ಗೆ ಒಂದೇ ಸಲ ಕೂಲಿಂಗ್ ಮಾಡುವಂಥ ಶಕ್ತಿಯನ್ನು ಕೂಡ ಮಾಡಿದ್ದಾರೆ. 2 ಕಡೆ ಸಿಂಗಲ್ ಪಿಸ್ಟನ್ ಡಬಲ್ ಎಕ್ಸನ್ ರಾಡ್ ಬರುತ್ತೆ ಪವರ್ ಸ್ಟೇರಿಂಗ್. ಬಟ್ ಕಾರಲ್ಲಿ ಯಾವ ಸಿಸ್ಟಮ್ ಇದೆ ಸರ್ ಅಂತಂದರೆ, ಸ್ಟೇರಿಂಗ್ ತಿರ್ಸ್ಬೇಕಾದ್ರೆ ಅಷ್ಟೇ ಫ್ರೀಯಾಗಿ ಜಾಗದ ಮೇಲೆ ಕಟ್ ಆಗುತ್ತೆ ಸರ್. ಸರ್, ಇದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 50 ಲೀಟ್ರ್, ಅಂದರೆ 48ರಿಂದ 50 ಲೀಟ್ರ್ ಡೀಸೆಲ್ ಕೆಪಾಸಿಟಿ ಇದೆ ಸರ್. ಮೈಲೇಜು ನಿಮಗೆ ಇಂಪ್ಲಿಮೆಂಟ್ ಮೇಲೆ, ಭೂಮಿ ಮೇಲೆ ಮತ್ತು ಡ್ರೈವರ್ ಮೇಲೆ ಕೂಡ ನಿಮಗೆ ಹೇಳ್ಬೋದು ಸರ್. ಅವ್ರ ಮೇಲೆ, ಅದ್ರ ಮೇಲೆ ಅವರೇಜ್ ಅಂತಂದರೆ ನಿಮಗೆ ಇಷ್ಟೇ ಅಂತ ಹೇಳಕ್ಕೆ ಬರೋದು ಸರ್. ಭೂಮಿ ಮೇಲೆ ಭಾಳಷ್ಟು ಹಾರ್ಡ್, ಈಗ MB ಫ್ಲೋ ಅಂದರೆ ನೇಗಲ್ ಕೆಲಸ ಮಾಡ್ತೀವಲ್ಲ ಹೊಲದಲ್ಲಿ, ಬಟ್ ಅವರು ಯಾವ ಗೇರಲ್ಲಿ ಅಂದರೆ ಫಸ್ಟ್ ಗೇರಲ್ಲಿ ಹಾಕ್ತಾರೋ, ಏನು ಲೋಡು ಟಾಪ್ ಹಾಕ್ತಾರೋ ಅದ್ರ ಮೇಲೆ ಗೊತ್ತಾಗುತ್ತೆ ಸರ್. ಬಟ್ ಹೇಳಬೇಕೇನಂತಂದರೆ ಮಹೀಂದ್ರ ಬಗ್ಗೆ, ಬೇರೆ ಕಂಪ್ನಿಗಿಂತನೂ ಈ ಮಹೀಂದ್ರ ಟ್ರ್ಯಾಕ್ಟರ್ ಮೈಲೇಜ್ ಸರ್. ಸರ್, ಇದು 2ನೇ ವೇರಿಯಂಟು. ಇದು 575 DI MS ಅಂತೇಳಿ. ಈ ಟ್ರ್ಯಾಕ್ಟ್ರು ನಿಮಗೆ 45 HP ಟ್ರ್ಯಾಕ್ಟರ್ ಆಗಿದೆ ಮತ್ತು 4 ಸಿಲಿಂಡರ್ ಟ್ರ್ಯಾಕ್ಟರ್. ಇದು 3ನೇ ವೇರಿಯಂಟು. ಇದು 575 DI ಅಂತೇಳಿ. ಇದು 47 HP ಟ್ರ್ಯಾಕ್ಟರು ಮತ್ತು 4 ಸಿಲಿಂಡರ್ ಟ್ರ್ಯಾಕ್ಟರ್. ಸರ್, ಈ ಟ್ರ್ಯಾಕ್ಟರ್ ಬಂದು ನಿಮಗೆ 4 ಇವತ್ತೇನು ಹುಬ್ಬಳ್ಳಿದಲ್ಲಿ ಲಾಂಚ್ ಆಗಿದೆಯಲ್ಲ, ಅದು 4 ವೇರಿಯಂಟಲ್ಲಿ ನಿಮಗೆ 475 ಬಗ್ಗೆಯೂ ಕೂಡ ಹೇಳಿದ್ದೀನಿ, 575 MS ಟ್ರ್ಯಾಕ್ಟರ್ ಬಗ್ಗೆಯೂ ಕೂಡ ಹೇಳಿದ್ದೀನಿ, 575 DI ಬಗ್ಗೆಯೂ ಹೇಳಿದ್ದೀನಿ. ಮತ್ತು ಈಗ ಇದು 585 DI ಅಂದರೆ ಇದು 49.9 ಅಂದರೆ 50 HP ಟ್ರ್ಯಾಕ್ಟರ್ ಆಗಿದೆ ಸರ್. ಈ ಟ್ರ್ಯಾಕ್ಟರ್ದು ಇಂಜನ್ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲನೇದಾಗಿ ಬಾನಟನ್ನು ಕೂಡ ಎದುರುಗಡೆನೇ ಫ್ರಂಟ್ ಮಾಡ್ತೀವಿ, ಎದುರುಗಡೆನೇ ಆಗುತ್ತೆ, ಓಪನ್ ಆಗುತ್ತೆ. ಈ ಥರ ಲಾಕ್ ಇರುತ್ತೆ, ಈ ಥರ ಓಪನ್ ಮಾಡಬೇಕು. ಈಗ ಇದು ಇಂಜನ್ ಬಗ್ಗೆ ಹೇಳಬೇಕಂದ್ರೆ ಸರ, ಮೊದಲನೇದಾಗಿ ನಿಮಗೆ ಇದು ಕೂಡ 4 ಸಿಲಿಂಡ್ರು, 4 ಪಿಸ್ಟನು 4 ಸಿಲಿಂಡ್ರು. ಇದು 50 HP ಟ್ರ್ಯಾಕ್ಟ್ರ್. ಇದು ಏನಂತಂದರೆ ELS ಇಂಜನ್ ಅಂತಂದರೆ ಎಕ್ಸ್ಟ್ರಾ ಲಾಂಗ್ ಸ್ಟ್ರೋಕ್ ಇಂಜನ್. ಅಂದರೆ ELS ಅಂತಂದರೆ ಇದರಲ್ಲಿ ಪಿಸ್ಟನ್ ಏನಿದೆ ಅಂತಂತಂದರೆ ಬಹಳಷ್ಟು ಲೆಂತ್ ಕೊಟ್ಟಿದ್ದಾನೆ ಸರ್, ಲಾಂಗ್ ಕೊಟ್ಟಿದ್ದಾನೆ. ಇದರಿಂದ ಬ್ಯಾಕಪ್ ಟ್ರ್ಯಾಕ್ಟ್ರಿಗೆ ಇಂಜನ್ ಟಾರ್ಕನ್ನು ಕೂಡ ಜಾಸ್ತಿ ಬರುತ್ತೆ ಮತ್ತು ಶಕ್ತಿ, ಇಂಜನ್ ಶಕ್ತಿ ಮತ್ತು ಹಿಂದುಗಡೆ ಬ್ಯಾಕಪ್ ಟಾರ್ಕನ್ನು ಕೂಡ ಜಾಸ್ತಿ ಆಗುತ್ತೆ ಸರ್. ELS ಇಂಜನ್ ಅಂದರೆ ಇದು ಇಂಜನ್ನು ನಮ್ಮದು ಯುವ ಟೆಕ್ ಪ್ಲಸ್ಸಲ್ಲಿ ಏನು ಇಂಜನ್ ಇತ್ತಲ್ಲ ಸರ್, ಆ ಇಂಜನ್ ಇದು ನಮ್ಮದು 585 ಟ್ರ್ಯಾಕ್ಟರ್ದಲ್ಲಿ ಕೂಡ ಇದೆ ಸರ್. ಇದಕ್ಕೆ ಹೀಟ್ ಪ್ಯಾಡ್ ಏನಾದರೂ ಕೊಟ್ಟಿದ್ರೆ? ಹಾಂ, ಹೌದು ಸರ್. ಈಗ ಮೊದಲು ಟ್ರ್ಯಾಕ್ಟರ್ದು ಏನಿತ್ತಪ್ಪ ಅಂದರೆ ಕೂಲಿಂಗ್ ಸಿಸ್ಟಮ್ದಲ್ಲಿ, ಈಗ 4 ಪಿಸ್ಟನ್ನು ಮೊದಲೆಲ್ಲನೂ 4 ಪಿಸ್ಟನ್ನಲ್ಲಿ ಇರುವಂಥದ್ದು. ಓಲ್ಡ್ ಟ್ರ್ಯಾಕ್ಟ್ರಿಗೂ ಮತ್ತು ಇದಕ್ಕೆ ಏನು ಚೇಂಜಸ್ ಏನಂತಂದರೆ, ಮೊದಲು ಕೂಲಿಂಗು ಏನಾಗ್ತಿತ್ತಂದರೆ 4 ಪಿಸ್ಟನ್ ಅಂದರೆ 4 ಸಿಲಿಂಡ್ರಿಗೆ ಒಂದೇ ಸಲ ಕೂಲಿಂಗ್ ಆಗ್ತಿದ್ದಿಲ್ಲ. ಮೊದಲಾಗಿ 1 ಪಿಸ್ಟನ್ಗಾದರೆ ನೆಕ್ಸ್ಟು 2ನೇ ಪಿಸ್ಟನ್ ಬರೋಟಿಗೆ ಇಲ್ಲಿ ಇನ್ನೂ 2 ಪಿಸ್ಟನ್ನು ಕೂಡ ಹೀಟ್ ಹಾಕೋಕ್ಕೆ ಚಾಲೂ ಮಾಡ್ತಿತ್ತು. ಬಟ್ ಈಗೇನಂತಂದರೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂತ ಅಂತಾರೆ ಸರ್. ಅಂದರೆ ನಮ್ಮದು ಯುವ ಟೆಕ್ ಪ್ಲಸ್ಸಲ್ಲಿ ಏನಿದೆ ಅಲ್ಲ, ಆ ಸಿಸ್ಟಮಲ್ಲಿ ಈ ಟ್ರ್ಯಾಕ್ಟರ್ದಲ್ಲಿ ಕೊಟ್ಟಿದ್ದಾರೆ. ಇದು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ 4 ಪಿಸ್ಟನ್ಗೆ ಸರಿ ಸಮಾನವಾದ ಒಂದೇ ಅಳತೆಯಲ್ಲಿ ಕೂಡ ಕೂಲಿಂಗನ್ನು ಕೂಡ ಕೊಡುತ್ತೆ ಸರ್. ಅಂದರೆ ರೈತರು 8 ತಾಸು ಕೆಲಸ ಮಾಡೋದು 14-16 ತಾಸು ಕೆಲಸ ಮಾಡೋದ್ರೂ ಕೂಡ ಓವರ್ ಹೀಟ್ ಅಂತೂ ಆಗಲ್ಲ ಸರ್ ಇಂಜನ್. ಅದು ಕೂಡ ಈ ಟ್ರ್ಯಾಕ್ಟರ್ದಲ್ಲಿದೆ. ಮತ್ತು ಇದರದ್ದು ಇಷ್ಟು ಪವರ್ಫುಲ್ ಸರ್ ಅಂದರೆ ಬ್ಯಾಕಪ್ ಇಂಜನ್ ಟಾರ್ಕು ಮತ್ತು ಬ್ಯಾಕಪ್ ಟಾರ್ಕು 30% ಕೂಡ ಹೆಚ್ಚಿಗಿದೆ ಸರ್. ಮೊದಲು ಟ್ರ್ಯಾಕ್ಟರ್ಗಿಂತಲೂ 30% ಜಾಸ್ತಿ ಇದೆ, ಪವರ್ ಇದೆ ಸರ್. ಸರ್, ಮತ್ತು ಇಂಜನ್ ಬಗ್ಗೆ ಹೇಳಿದ್ದೇವಲ್ಲ, ಈಗ ಕೂಲಿಂಗನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸರ್. ಕೂಲಿಂಗ್ ಸಿಸ್ಟಮನ್ನು ಇನ್ನು ರೇಡಿಯೇಟರ್ ಎದುರುಗಡೆ ಕೂಲಿಂಗ್ ಸಿಸ್ಟಮ್ ಅಂದರೆ ಬಹಳಷ್ಟು ಲೆಂತ್ ಕೊಟ್ಟಿದ್ದಾರೆ ಸರ್, ಬಹಳ ರೈತರಿಗೆ ಅನುಕೂಲ ಇದೆ. ಆಮೇಲೆ ಬ್ಯಾಟ್ರಿಯನ್ನು ಕೂಡ ಎದುರುಗಡೆ ಕೊಟ್ಟಿದ್ದಾರೆ ಸರ್. ಇಲ್ಲಿ ನೋಡ್ಕೊಳ್ಳಿ ಸರ್ ತಾವು. ಇದು ಕೂಡ ಉದ್ದೇಶ ಏನು ಎದುರುಗಡೆ ಅಂತಂದರೆ ಸರ್, ಈಗ ಎಲ್ಲೋ ಟ್ರ್ಯಾಕ್ಟರ್ ರೈತರು ಹೊಲದಲ್ಲಿ ಕೆಲಸ ಮಾಡಿ ಹಚ್ಚಿರ್ತಾರೆ, ಇಲ್ಲ ಮನೆ ಪಕ್ಕದಲ್ಲಿ ಎಲ್ಲೋ ಹೊಲದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ರೈತರು. ಹಚ್ಚಿ ಯಾವುದೋ ಊರಿಗೆ ಹೋದಾಗ ಹೊರಗಡೆ ಇದ್ದಾಗ ಅವಾಗ ಯಾರೋ ಕಳ್ಳರು ಬಂದು ಕೂಡ ಕಳ್ತನ ಮಾಡ್ಬೋದು.
ಹೀಗಾಗಿ ನಮ್ಮ ಮಹೀಂದ್ರ ಕಂಪ್ನಿಯವರು ಕೂಡ ಈ ಏನು ಹೊಸ ಲಾಂಚ್ ಆಗಿರುವಂಥ ಟ್ರ್ಯಾಕ್ಟರ್ದಲ್ಲಿ ಈಗ ಎದುರುಗಡೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಇದರಿಂದ ರೈತರಿಗೂ ಕೂಡ ಭಾಳಷ್ಟು ಅನುಕೂಲ ಆಗಿದೆ. ಸೆಕೆಂಡ್ ಏನಂತಂದರೆ ಇದು ಕೂಡ ನಿಮಗೆ ವೇಟನ್ನು ಕೂಡ ಇದೆ ಸರ್. ವೇಟ್ ಅಲ್ಲಕ್ಕೇನು ಇದು ನಮ್ಮದು ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಇದೆ ಸರ್. ಈ ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ಲು ಬಹಳಷ್ಟು ಗಟ್ಟಿಮುಟ್ಟಾದಂಥ ಫ್ರಂಟ್ ಎಕ್ಸೆಲ್ ಆಗಿದೆ ಸರ್. ಅದ್ರ ಜೊತೆಗೆ ನಿಮಗೆ ಹೆವಿ ಆದಂಥದ್ದು ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯಾವುದೇ ಟ್ರಾಲಿ ವರ್ಕ್ ಮಾಡಬೇಕಾದ್ರೆ ಮುಖ ಎದ್ದೇಳಲ್ಲ ಸರ್. ಯಾಕಂದರೆ ಇಲ್ಲಿ ಬ್ಯಾಕ್ ಇದ್ದಿದ್ದು 45% ಫ್ರಂಟಲ್ಲಿ ಲೋಡ್ ವೇಟ್ ಕೊಟ್ಟಿದ್ದಾರೆ. ಆಮೇಲೆ ಇದು ಏನು ಎಕ್ಸೆಲ್ ಇದೆಯಲ್ಲ ಸರ್, ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್, ಇದು ಕೂಡ ಭಾಳಷ್ಟು ಗಟ್ಟಿಮುಟ್ಟಿ ಹೆವಿ ಇದೆ. ಜೊತೆಗೆ ಬ್ಯಾಟ್ರಿನೂ ಮುಂದ್ಗಡೆ ಕೊಟ್ಟಿದ್ದಾರಲ್ಲ ಸರ್, ಮುಂದೆ ಟ್ರಾಲಿ ವರ್ಕ್ ಮಾಡಾಗ ಮುಖ ಎದ್ದೇಳೋದು ಚಾನ್ಸಸ್ 100% ಇಲ್ಲ ಸರ್. ನಮ್ಮದೇ ಓಲ್ಡ್ ಟ್ರ್ಯಾಕ್ಟರ್ ಏನು ಭೂಮಿಪುತ್ರ ಹಳೆ ಟ್ರ್ಯಾಕ್ಟರ್ ಇತ್ತಲ್ಲ ಸರ್, ಆ ಬಾನೆಟ್ಗೆ ಆ ಲುಕ್ಕಿಗೆ ಈ ಲುಕ್ಕಿಗೆ ಬಹಳಷ್ಟು ಚೇಂಜಸ್ ಇದೆ ಬಟ್ ಹೆಂಗೆ ಜನ ಅಡ್ವಾನ್ಸ್ ಟೆಕ್ನಾಲಜಿ ಏನು ಜನಗಳು ಹೆಂಗೆ ಚೇಂಜಸ್ ಆಗ್ತಾರಲ್ಲ, ಹೊಸ ಟೆಕ್ನಾಲಜಿ ಬೇಕಂತಾರಲ್ಲ, ಅದೇ ಥರ ಈಗಿನ ಜನ್ರೇಷನ್ಗೆ ಇದೊಂದು ಹೊಸ ಟೆಕ್ನಾಲಜಿದಲ್ಲಿ ಕೂಡ ಹೊಸ ಲುಕ್ಕಿಂಗನ್ನು ಕೂಡ ಕೊಟ್ಟಿದ್ದಾರೆ ಸರ್. ಬೇಕಾದರೆ ನೋಡಿ, ಸೇಮ್ ನಮ್ಮದು ಸಾಕ್ಷಾತ್ ಗಣಪತಿ ಸಿಸ್ಟಮ್ ಮುಖ ಕಾಣುವಂಗೆ ಆ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇದು ಬಹಳಷ್ಟು ಗಣೇಶ ಅಂದರೆ ಎಲ್ಲರಿಗೆ ಅಪರೂಪದ ದೇವರು. ಹಾಗಾಗಿ ಇದು ಅದೇ ಥರನೂ ಕೂಡ ಅದರಲ್ಲಿ ಅದೇ ಗಣೇಶನ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ ಸರ್. ಈ ಲೈಟಿಂಗ್ ಬಂದು ನಿಮಗೆ ಓಲ್ಡ್ ಟ್ರ್ಯಾಕ್ಟರ್ಗಿಂತಲೂ ಈ ಟ್ರ್ಯಾಕ್ಟರ್ದಲ್ಲಿ ಚೇಂಜಸ್ ಏನಿದೆ ಅಂದರೆ, ಓಲ್ಡ್ ಟ್ರ್ಯಾಕ್ಟರ್ದಲ್ಲಿ ರೌಂಡ್ ಬರ್ತಿತ್ತು ಸರ್ ಲೈಟು. ಈ ರೌಂಡಲ್ಲಿ ಕೂಡ ಭಾಳಷ್ಟು ಅಂದರೆ 45 to 50% ಪವರ್ ಸಿಗುತ್ತೆ. ಬಟ್ ಈ ಏನು ಟ್ರ್ಯಾಕ್ಟರ್ ಇವತ್ತು ಏನು ಲಾಂಚ್ ಆಗಿದೆಯಲ್ಲ ಸರ್, ಈ ಟ್ರ್ಯಾಕ್ಟರ್ದಲ್ಲಿ ನಿಮಗೆ 75% ಲಕ್ಸ್ ಅಂದರೆ ಕಾರಲ್ಲಿ ಯಾವ ಥರ ಲೈಟ್ಗಳಿದ್ದಾವೆ ಫೋಕಸ್, ಆ ಥರ ಈ ಟ್ರ್ಯಾಕ್ಟರ್ದಲ್ಲಿ ಕೂಡ 75% ಲಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಬೆಳಗ್ಗೆ ರೈತರ ಕೆಲಸ ಏನಿರುತ್ತೆ, ಮಾರ್ನಿಂಗ್ ಯಾವಾಗ ಬೇಕಾದ್ರೆ 4 ಗಂಟೆಗೂ ಹೋಗ್ತಾರೆ, 5 ಗಂಟೆಗೂ ಹೋಗ್ತಾರೆ. ಹೀಗಾಗಿ ಮಂಜು ಬೀಳೋ ಸಮಯದಲ್ಲಿ, ಬಹಳಷ್ಟು ರಾತ್ರಿ ಸಮಯದಲ್ಲಿ ನಿಮಗೆ ರೋಡ್ ಸರಿಯಾಗಿ ಕರೆಕ್ಟಾಗಿ ಕಾಣಿಸಲ್ಲ ಓಲ್ಡ್ ಟ್ರ್ಯಾಕ್ಟರ್ದಲ್ಲಿ. ಇದರಲ್ಲಿ ಏನಿದೆ ಅಂದರೆ ಪೂರ್ತಿ ನಾವು ಕಾರಲ್ಲಿ ಯಾವ ಥರ ಹೋಗ್ತೀವಲ್ಲ ನೈಟ್ ಟೈಮಲ್ಲಿ, ಅದೇ ಥರ ಕೂಡ ನಿಮಗೆ ಇಷ್ಟು ಪವರನ್ನು ಕೂಡ ಇದರಲ್ಲಿ 75% ಲಕ್ಸನ್ನು ಕೂಡ ಕೊಟ್ಟಿದ್ದಾರೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕೂಡ ಹೇಳ್ಬಾರ್ದು ಸರ್, ಅಷ್ಟು ಸಖತ್ತಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮೊದಲು ಗ್ರೌಂಡ್ ಕ್ಲಿಯರೆನ್ಸು ಕಡಿಮೆ ಇತ್ತು ಸರ್, ಈಗ ಗ್ರೌಂಡ್ ಕ್ಲಿಯರೆನ್ಸನ್ನು ಕೂಡ ಭಾಳಷ್ಟು ಹೈಟ್ ಕೊಟ್ಟಿದ್ದಾರೆ ಸರ್. ಯಾವುದೇ ರೀತಿಯಿಂದ ಕೆಳಗಡೆ ಏನೂ ಟಚ್ ಆಗೋ ಚಾನ್ಸಸ್ ಇಲ್ಲ ಸರ್, ಕಲ್ಲಾಗಿಲ್ಲ. ಇದು ವಿಶೇಷವಾಗಿ ಗೇರ್ ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ PCM ಗೇರ್ ಅಂತ ಬರುತ್ತೆ. PCM ಅಂದರೆ ಪಾರ್ಸೆಲ್ ಕಾನ್ಸ್ಟೆಂಟ್ ಮಿಂಟ್ ಗೇರ್ ಬಾಕ್ಸ್. ಇದರಲ್ಲಿ ನಿಮಗೆ ನಮ್ಮದು ಹೊಸದು ಲಾಂಚ್ ಏನು ಇವತ್ತು ಹುಬ್ಳಿಯಲ್ಲಿ ಲಾಂಚ್ ಮಾಡಿದ್ದಾರೆ ಸರ್, ಹೊಸ ಟ್ರ್ಯಾಕ್ಟರ್. ಈ ಟ್ರ್ಯಾಕ್ಟರ್ದಲ್ಲಿ ನಿಮಗೆ PCM ಗೇರ್ ಬಾಕ್ಸ್ ಬರುತ್ತೆ ಮತ್ತು FCM ಗೇರ್ ಬಾಕ್ಸ್ ಬರುತ್ತೆ. PCM ಗೇರ್ ಬಾಕ್ಸ್ ಅಂದರೆ ಸೆಂಟ್ರಲ್ ಪಾರ್ಸೆಲ್ ಕಾನ್ಸ್ಟೆಂಟ್ ಮಿಂಟ್ ಗೇರ್ ಬಾಕ್ಸು. ಸೈಡ್ ಏನು ಬರುತ್ತೆ, ಇದರಲ್ಲಿ ನಮ್ಮ 5.5ದಲ್ಲೂ ಕೂಡ ನಿಮಗೆ ಸೈಡ್ ಕೂಡ ಬರುತ್ತೆ. ಅದು ಸೈಡ್ ಏನಂದರೆ FCM ಫುಲ್ಲಿ ಕಾನ್ಸ್ಟೆಂಟ್ ಮಿಂಟ್ ಗೇರ್ ಬಾಕ್ಸನ್ನು ಕೂಡ ಬರುತ್ತೆ ಸರ್. ಇದು ಹೈಡ್ರಾಲಿಕ್ ಬಗ್ಗೆ ಹೇಳಬೇಕಂದ್ರೆ, ಮೊದಲು ಟ್ರ್ಯಾಕ್ಟರ್ ನಿಮಗೆ ಲಿಫ್ಟಿಂಗ್ದು 1500 kg ಲಿಫ್ಟಿಂಗ್ ಕೆಪಾಸಿಟಿ ಇತ್ತು. ಅಂದರೆ ಇಂಪ್ಲಿಮೆಂಟ್ ರೋಟಾವೇಟ್ರ್ ಆಗಿರ್ಬೋದು, ಕಲ್ಟಿವೇಟ್ರ್ ಆಗಿರ್ಬೋದು, ಹ್ಯಾರೋ ಡಿಸ್ಕ್ ಆಗಿರ್ಬೋದು, ಅದರ ಯಾವುದೇ ಇಂಪ್ಲಿಮೆಂಟನ್ನು ಕೂಡ ಎತ್ತುವ ಭಾರ ಶಕ್ತಿಯನ್ನು ಕೂಡ ಹೈಡ್ರಾಲಿಕಲ್ಲೇ ಇರುತ್ತೆ. ಬಟ್ ಮೊದಲು ಹಳೆ ಟ್ರ್ಯಾಕ್ಟರ್ದಲ್ಲಿ ಏನಿತ್ತು, ನಮ್ಮ ಹಳೆ ಭೂಮಿಪುತ್ರದಲ್ಲಾಗಲಿ, ಬಟ್ 1500 ಲಿಫ್ಟಿಂಗ್ ಕೆಪಾಸಿಟಿ ಇತ್ತು ಸರ್. ಈ ಟ್ರ್ಯಾಕ್ಟರ್ದಲ್ಲಿ 17 ಅಂದರೆ ಈಗೇನು ಈ 5.5 ಟ್ರ್ಯಾಕ್ಟರ್ದಲ್ಲಿ ಇದೆಯಲ್ಲ, ಇದು 50 HP ಟ್ರ್ಯಾಕ್ಟ್ರು. ಈ ಟ್ರ್ಯಾಕ್ಟರ್ದಲ್ಲಿ ನಿಮಗೆ 2000 kg ಲಿಫ್ಟ್ ಮಾಡುವಂಥ ಶಕ್ತಿ, ಭಾರ ಹೊರುವಂಥ ಶಕ್ತಿ ಕೆಪಾಸಿಟಿ ಹೈಡ್ರಾಲಿಕಲ್ಲಿದೆ. ಮತ್ತು ಇದರಲ್ಲಿ ಬ್ಯಾಲ್ಕ್ರೌನ್ ಹೋಲ್ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ವಿಶೇಷ ಏನಂತಂದರೆ, ಯಾವುದೇ ಇಂಪ್ಲಿಮೆಂಟ್ಗೆ ಸೂಕ್ತವಾದಂಥ MB ಫ್ಲೋ ಆಗಿರ್ಬೋದು, ಮೇಲೆ ಹಾಕ್ಬೋದು, ಆಮೇಲೆ ರೋಟಾವೇಟ್ರು, ಕಲ್ಟಿವೇಟ್ರು, ಹ್ಯಾರೋ ಡಿಸ್ಕು, ಯಾವುದೇ ಇಂಪ್ಲಿಮೆಂಟು ಅದರ ತಕ್ಕ ನಿಮಗೆ ಲೋಡನ್ನು ಅಂದರೆ ಅಷ್ಟು ಪವರ್ ಡೆಪ್ತನ್ನು ಕೂಡ ಹೋಗಲು ಶಕ್ತಿಯನ್ನು ಕೂಡ ಕೊಡುತ್ತೆ ಸರ್. PTO ಇದರಲ್ಲಿ ಕೂಡ ನಿಮಗೆ 540E ಎಕನಾಮಿಕ್, 540R ರಿವರ್ಸ್ ಮತ್ತು 1000 ಕೂಡ ಬರುತ್ತೆ ಸರ್. ಇದರಲ್ಲಿ ನಿಮಗೆ ಥ್ರೆಷರ್ ಆಗಿದ್ರೆ, ರಾಶಿ ಮಿಷನ್ ಆಗಿರ್ಬೋದು, ರೋಟಾವೇಟರ್ ಆಗಿರ್ಬೋದು, ಡ್ರಿಲ್ ಆಗಿರ್ಬೋದು, ಇನ್ನಿತರ ಆಮೇಲೆ ಬೇರೆ ಯಾವುದಕ್ಕಂತಂದರೆ ನಾವು ಜರ್ನೇಟರ್ಗೂ ಕೂಡ ನಾವು 1000 RPM ಹೈಯರ್ RPM ಅನ್ನು ಕೂಡ ಪವರ್ ಬೇಕಂದರೆ ಹೈಯರ್ RPM ಕೂಡ ಬೇಕಾಗುತ್ತೆ. ಪಂಪನ್ನು ಕೂಡ ಲಿಫ್ಟ್ ಮಾಡೋಕ್ಕಾಗತ್ತೆ ಸರ್. ಇದರಲ್ಲಿ 14 ಸೈಡ್ ಟೈರ್ ಕೂಡ ಇದೆ ಸರ್ 50 HP ಟ್ರ್ಯಾಕ್ಟರ್ದಲ್ಲಿ. ಆಮೇಲೆ ಬಾನೆಟ್ ಸರ್, ಇದು 4 ಇದು ಕೊಟ್ಟಿದ್ದಾರೆ ಸರ್, ಅಂದರೆ ರ್ಯಾಂಪ್ ಕೊಟ್ಟಿದ್ದಾರೆ. ಇದು ಅಂದರೆ ಕೆನೋಪಿನ್ ಸೆಲೆಕ್ಟ್ ಸರ್.
ಅಲ್ಲಿ ಇಲ್ಲಿ ರೈತರು ಹೋಲ್ ಹಾಕಿ ಕ್ರ್ಯಾಕ್ ಮಾಡೋ ಇದು ಆಗ್ತಿತ್ತು. ಭಾಳ ಗಟ್ಟಿ ಮುಟ್ಟಿರುವುದರಿಂದ ನಾವು ಇಲ್ಲೇ ಕೊಟ್ಟಿದ್ದಾರೆ ಸರ್ 4. ಇದು ಭಾಳಷ್ಟು ಈಜಿ ಆಗುತ್ತೆ ಸರ್ ರೈತರಿಗೆ. ಕ್ಲಚ್ ಬಗ್ಗೆ ಹೇಳ್ಬೇಕಂತ ಸರ್, ಇದು ಗೇರ್ ಹಾಕಬೇಕಂದ್ರೆ ಮೊದಲು ಚಿಕ್ಕದಾಗಿತ್ತು ಸರ್ ದಾಂಡ, ಈಗ ಹೈಟ್ ಕೊಟ್ಟಿದ್ದಾರೆ. ಗೇರ್ ಹಾಕಬೇಕಾದ್ರೆ ಯಾವುದೇ ರೀತಿಯಿಂದ ಸೌಂಡ್ ಬರೋದಿಲ್ಲ ಸರ್. ಆಮೇಲೆ ಲಿವರ್ ಕೂಡ ಹೈಟ್ ಕೊಟ್ಟಿದ್ದಾರೆ, ಹೈ ಮತ್ತು ಲೋಡ್ದು. ಪಿ ಟಿ ಒದು ಕೂಡ ಹೈಟ್ ಕೊಟ್ಟಿದ್ದಾರೆ. ಆಮೇಲೆ ಡ್ಯಾಶ್ಬೋರ್ಡು ಡಿಜಿಟಲ್ ಡ್ಯಾಶ್ಬೋರ್ಡ್ ಕೊಟ್ಟಿದ್ದಾರೆ ಮತ್ತು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಕೊಂಬೋ ಸ್ವಿಚ್ ಬೋರ್ಡ್ ಅಂತಾರೆ ಸರ್, ಇದು ಲೈಟದು ಪವರದು. ಇದು ಎಲ್ಲದಕ್ಕೂ ಸೀಮಿತವಾಗಿ ಅಂದರೆ ಎಲ್ಲ ಟ್ರ್ಯಾಕ್ಟರ್ದಲ್ಲಿರುವಂಥ ಎಲ್ಲ ಲೈಟಿಗೆ ಇದು ಒಂದು ಕೊಂಬೋ ಸ್ವಿಚ್ ಅಂತ ಕೊಟ್ಟಿದ್ದಾರೆ. ನೀವು ಮೊಬೈಲ್ ಚಾರ್ಜನ್ನು ಕೂಡ ಮಾಡ್ಬೋದು ಸರ್ ಇಲ್ಲಿ. ಆಮೇಲೆ ಮೊಬೈಲನ್ನು ಕೂಡ ಇಲ್ಲಿ ಇಡ್ಬೋದು ಸರ್. ಇಲ್ಲ ಸರ್, ಇದು ಅಷ್ಟೇ ಇರುತ್ತೆ, ಬಟ್ ಹೆವಿ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಗಟ್ಟಿ ಮುಟ್ಟಾಗಿದೆ, ದಪ್ಪವಾಗಿದೆ. ಸೇಮ್ ಟ್ರ್ಯಾಕ್ಟರ್ದಲ್ಲಿ ಕುಂತರೆ ಒಂದು ಕಾರಲ್ಲಿ ಕುಂತು ಡ್ರೈವಿಂಗ್ ಮಾಡೋಂಗೆ ಅನಿಸುತ್ತೆ ಸರ್. ಆರಾಮಾಗಿ ಈಜಿ ಸರ್, ಈ ಥರ ಪೂರ್ತಿ ಈಜಿ ಇದೆ ಸರ್. ಮತ್ತು ಈ ಟ್ರ್ಯಾಕ್ಟರ್ ಬಂದು ನಿಮಗೆ 6 ವರ್ಷ ವಾರಂಟಿ ಇದೆ ಸರ್. ಬ್ಯಾಟ್ರಿ 1 ವರ್ಷ, ಪಂಪು 1 ವರ್ಷ ಮತ್ತು ಇಂಜನ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ ಎಲ್ಲ 4 ವರ್ಷ ಅಥವಾ 4000 ತಾಸು. ಟೋಟಲ್ ಅರೌಂಡ್ ಟೋಟಲ್ 6 ವರ್ಷ ಅಂತೇಳಿ ಕೊಟ್ಟಿದ್ದಾರೆ ಸರ್. ಅದು ವರ್ಕ್ಶಾಪಲ್ಲಿ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ಸರ್ ಶೋರೂಮಲ್ಲಿ ವಾರಂಟಿಯಲ್ಲಿ ಸರ್. ವೈಬ್ರೇಷನ್ ಅಂತೂ ಆಗಲ್ಲ ಸರ್. ಯಾಕಂತಂದರೆ ವೈಬ್ರೇಷನ್ಗೆ ಅಂತಂದರೆ ಪೂರ್ತಿ ಟ್ರ್ಯಾಕ್ಟರನ್ನು ಕೂಡ ವೈಬ್ರೇಷನ್ ಆಗಲ್ಲ ಸರ್. ಬ್ಯಾಕಪ್ ಟಾರ್ಕು ಮತ್ತು ಪವರ್ ಜಾಸ್ತಿ ಕೊಟ್ಟಿದ್ದಾರಲ್ಲ ಸರ್, ವೈಬ್ರೇಸ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಸರ್. ಮತ್ತು ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ಡಿಲೆಕ್ಸ್ ಸೀಟ್ ಕೊಟ್ಟಿದ್ದಾರೆ. ಭಾಳಷ್ಟು ಡ್ರೈವರ್ಗೆ ಕಂಫರ್ಟೇಬಲ್ ಸರ್. ಬೇಕಾದಾಗ ನೋಡಿ ಆರಾಮಾಗಿ ಕೊಡ್ಬೋದು, ಆರಾಮಾಗಿ ಇದು ಮಾಡ್ಬೋದು.